ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಷ್ಮೆ ಇಲಾಖೆ ಜಾಗದಲ್ಲಿ ವಾಸ ತೆರವು ಹಾಗೂ ಇತರೆ ಸಮಸ್ಯೆಗಳ ಕುರಿತು ಕ್ರಮ ವಹಿಸಿ ಅಭಿವೃದ್ಧಿಗೆ ಮುಂದಾಗುವಂತೆ ಗ್ರಾಮಸ್ಥರು ಬಾಗಿನದೊಂದಿಗೆ ಮನವಿ ನೀಡಿದ್ದಾರೆ. ಏನು ನಮ್ಮ ಗ್ರಾಮದಲ್ಲಿರುವಂತ ರೇಷ್ಮೆ ಇಲಾಖೆ ಜಾಗ ಅದರಲ್ಲಿ ಮನೆ ಮಾಡಿರುವಂತದ್ದು ನಮ್ದೇ ಮನೆ, ನಮ್ಮ ಮತ್ತೆ ಮನೆ ಅಂತ ಹೇಳಿದಾರೆ ಪೊಲೀಸ್ನವ್ರಿಗೆ. ಅದನ್ನ ನೆನಪಿಸ್ತಾ ಏನು ಇವು ಬಂದ ಆಡಳಿತ ಬಂದ ನಂತರ ನಮ್ಮ ಬಡವರಿಗೆ ಗ್ರಾಮಕ್ಕೆ ಏನಂತ ಉಪಯೋಗ ಆಗಿಲ್ಲ ಅಂತ ಹೇಳಕ್ಕೆ ನಾವು ವಿಷಯ ವ್ಯಕ್ತಪಡಿಸ್ತೀವಿ. ಹಂಗಾಗಿ ಏನು ಈ ರೇಷ್ಮೆ ಇಲಾಖೆ ಜಾಗ ಪುಸ್ತಕ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮದ ಮೊದಲ ಪ್ರಜೆಗಳು ಕೂಡ ಅವರೇನೆ. ಹಂಗಾಗಿ ಅವ್ರ ಅಧ್ಯಕ್ಷತೆಯಲ್ಲಿ ಆ ಜನ ಗುಡ್ಸ್ಕೊಡ್ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಹೆಣ್ಮಕ್ಳು ಮಾತಾಡುವಾಗ ಬಾಗಿನ ಕೊಟ್ಟು ಅವ್ರಿಗೆ ಮನವೊಲಿಕೆ ಮಾಡೋಣ. ಯಾಕೋ ನಮ್ಮ ಜನಪರ ಕೆಲಸ ಮಾಡೋಕೆ ಸರಿಯಾದ ಒಂದು ಇದನ್ನ ತೋರಿಸ್ತಾ ಇಲ್ಲ, ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ಅವ್ರ ಮನಸ್ಸನ್ನು ಗೆಲ್ಲೋಕ್ಕೋಸ್ಕರ ಪ್ರೀತಿಯಿಂದ ನಾವು ಇವತ್ತು ಅವ್ರಿಗೆ ಬಾಗಿನವನ್ನು ಕೊಡ್ತಾ ಇದ್ವಿ. ನಮ್ಮ ಸೆಕ್ರೆಟರಿ ಅದನ್ನ ತಗೊಂಡಿರುವಂತೆ ಬಾಗಿನವನ್ನು, ಹಂಗಾಗಿ ಪೋಸ್ಟ್ ಮುಖಾಂತರನೇ ಅವ್ರಿಗೆ ಬಾಗಿನವನ್ನ ತಲುಪಿಸುವ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ಏನಿವತ್ತು ಗ್ರಾಮ ಪಂಚಾಯತಿನಲ್ಲಿ ಅಕ್ರಮಗಳು ನಡೆದಿದೆ, ಪರಿಹಾರ ಅಕ್ರಮ ನಡೆದಿದೆ, ಆ ಶಾಲೆಗಳಲ್ಲಿ ಶೌಚಾಲಯ ಕರ್ತನ ಆಗಿದೆ, ಯಾರು ತಂದ್ರು ನೀವು ಮಾಡಿದ್ದಂತ ದಾಖಲೆಗಳು ಕೊಟ್ಟಿದ್ದೀರಿ. ಆಮೇಲೆ ಊರಲ್ಲಿ ಒಂದು ತಿಂಗಳಾಯ್ತು ವಿದ್ಯುತ್ ಹೋಗಿ ವಿದ್ಯುತ್ ಸಂಬಂಧಪಟ್ಟಂತೆ ಸೆಕ್ರೆಟರಿ ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕಾದಂಥದ್ದು. ಇನ್ನೊಬ್ಬ ನೀವು ವಹಿಸ್ಕೋಬೇಕಲ್ವಾ? ಒಂದು ತಿಂಗಳಾಗಿದೆ ಸ್ವಲ್ಪ, ಇನ್ನು 3-4 ದಿವಸ 7 ಜನ ಕಳ್ತನ ಮಾಡೋದು ಅಂದ್ರೆ 4-5 ಲ್ಯಾಟಿನ ಕಟ್ರೆ ಬಿದ್ದೀಗ. ದಯಮಾಡಿ ನೀವು ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಧ್ಯಕ್ಷರಿಗೆ ದಯವಿಟ್ಟು ಕಳಿಸ್ಕೊಡಿ. ನೀವು ಕೂಡ ಈ ವಿದ್ಯುತ್ ಜವಾಬ್ದಾರಿ ಇರುವಂತದ್ದು ಸೆಕ್ರೆಟರಿಗೆ, ನೀವು ಸೆಕ್ರೆಟರಿ ನೀವು ದಯಮಾಡಿ ನೋಡಿ ಕೊಡಿ, ನಾವು ಕೊಡ್ತೀವಿ. ಅವ್ರಿಗೆ ಆ ಬಾಗಿನ ತಕೊಂಡಾದ್ರೂ ಕೂಡ ನಮ್ಮ ಬಡವರ ಮೇಲೆ ಊರ ಮೇಲೆ ವಿಮಾನ ಬಂದು ಅವಾಗ ಒಂದು ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳಿ ನಾವು ಮಾಡ್ತಾ ಇದೀವಿ ಹೊರತು ಇದ್ರಲ್ಲಿ ನಮ್ಗೆ ದುರುದ್ದೇಶ ಇಲ್ಲ. ಈ ಮೂಲಕ ಮನೆ ಗೆಲ್ಬೇಕು ನಮ್ಮ ಅಧ್ಯಕ್ಷರದ. ಯಾಕೋ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದ ಸಾಲದ್ದು ಊರೊಳಗಡೆ ಎಲ್ಲ ಓಡಾಡ್ಬೇಕು, ಎಲ್ಲ ಕಷ್ಟ ಸುಖ ವಿಚಾರಿಸ್ಬೇಕು. ಅಲ್ಲಿ ಹೋಗ್ಬಿಟ್ಟು ಪೈಪ್ ಲೈನ್ JCB ಲಗ್ದಲ್ರಿ, ಎಂತ ಆಡಳಿತ ನಿಮ್ದು? JCB ಲಗ್ಬಿಟ್ಟು ಮುರಿದಾಕ್ಬಿಟ್ಟು ತಿರ್ಗಾ 1,000 ರೂಪಾಯಿ 5,000 ರೂಪಾಯಿ ಚೆಕ್ ಮಾಡೋದು. ಎಂತ ಅವೈಜ್ಞಾನಿಕ ಆಡಳಿತ ಮಾಡ್ತಾ ಇದ್ರಿ. ಹೋದ್ ತಿಂಗಳು 6,000 ತೆಗ್ದಿದ್ದೀರಾ, ತಿಂಗಳು 1,00,000 ತೆಗ್ದಿದ್ದೀರಾ. ಸಾರ್ವಜನಿಕರ ದುಡ್ಡಿಗೆ ಬೆಲೆ ಇಲ್ವೇ? ಯಾವ ಕೆಲ್ಸನ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅದೇ ಮನೆ ಪಕ್ಕ ಪೈಪ್ ಹಾಕ್ಬೇಕಂತ ಚರಂಡಿ ಮಾಡ್ಬೇಕಂತ ಸಾರ್ವಜನಿಕನ ಪೈಪ್ ತಗೊಡು, ನೀವು ಕಾಸು ಕೊಡು ಅಂತ ಹೋಗಿ ನಿಂತ್ಕೊತೀರೇನ್ರ? ಹೆಂಗೆ ಇದು? ಅವ್ನು ಕಾಸು ಕೊಡ್ತಾನ? 10,000 ನಿಮ್ಗೆ ಪಾಪ ತೆರಿಗೆ ಕಟ್ತಾ ಇರೋದೇ ದುಷ್ಕರ ಆಗಿದೆ. ಜನಗಳು ನೋಡ್ತಿದ್ದೀರಿ. ಇಂಥ ಅವ್ಯವಸ್ಥೆಗಳನ್ನ ದಯಮಾಡಿ ಸರಿಪಡಿಸ್ಬೇಕು ನಮ್ಮ ಅಧ್ಯಕ್ಷರು. ಈ ಆಡಳಿತ ಮಂಡಳಿಯವ್ರು ಎಲ್ಲರೂ ನಾವು ಇಟ್ಕೊಳ್ಬೇಕು, ಗುಲಾಬಿ ಅಂತಿದ್ರು ಯಾರು ಎಲ್ಲ ಬಂದ್ಮೇಲೆ ನೀವು ಎಷ್ಟು ಗ್ರಾಮ ಸಭೆ ಕೊಡೋಣ.